ಗೀತಾ ಮಹಾತ್ಮೆ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಅರ್ಜುನ, ನೀನು ಯಾವ ಕೆಲಸವನ್ನು ಮಾಡುತ್ತೀಯೋ, ಏನನ್ನು ಹೋಮ ಮಾಡುತ್ತೀಯೋ ಅದನ್ನೆಲ್ಲ ನನಗೆ ಅರ್ಪಿಸು ಎಂದು ಶ್ರೀಕೃಷ್ಣ 9ನೇ ಅಧ್ಯಾಯದ 27ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ನಾವು ಯಾವ ಕೆಲಸವನ್ನು ಮಾಡಿದರೂ ದೇವರನ್ನೇ ಗುರಿಯಾಗಿ ಇಟ್ಟುಕೊಂಡಿರಬೇಕು. ಆಗ ನಾವು ಕೆಟ್ಟ ಕೆಲಸ ಮಾಡುವುದಕ್ಕೆ ಆಗುವುದಿಲ್ಲ. ಯಾವಾಗ ದೇವರನ್ನು ಗುರಿಯಾಗಿ ಇಟ್ಟುಕೊಳ್ಳುವೆವೋ ಆಗ ಅಧಿಕಾರ ಲಾಲಸೆ, ಹಣ, ಕೀರ್ತಿ ಇವುಗಳಿಗೆ ದಾಸರಾಗುವುದಿಲ್ಲ. ದೇವರನ್ನು ಮರೆತಾಗಲೇ ನಾವು ಕಷ್ಟಕ್ಕೆ ಗುರಿಯಾಗುವೆವು. ನಾವು ಅವನನ್ನು ಜ್ಞಾಪಿಸಿಕೊಂಡಾಗಲೆಲ್ಲ ನಮ್ಮಿಂದ ಒಳ್ಳೆಯ ಕೆಲಸ ಆಗುತ್ತಾ ಇರುತ್ತದೆ. ಮರ್ತ್ಯ ಅಥವಾ ಸ್ವರ್ಗಲೋಕದ ಭೋಗಗಳೆಲ್ಲ ನಿಜವಾದ ಭಕ್ತನಿಗೆ ತಿಪ್ಪೆಗುಂಡಿಯಂತೆ ಕಾಣುವುದು. ಅವನು ಅದರ ಕಡೆಗೆ ಕಣ್ಣನ್ನೂ ಹಾಯಿಸುವುದಿಲ್ಲ. ಆದ ಕಾರಣ ಯಾವುದಾದರೂ ದೊಡ್ಡ ಪುಣ್ಯದ ಕೆಲಸವನ್ನೋ ಯಾಗ ಯಜ್ಞವನ್ನು ಮಾಡಿದರೆ ಶ್ರೀಕೃಷ್ಣಾರ್ಪಣಮಸ್ತು, ಭಗವತ್ ಪ್ರೀತ್ಯರ್ಥಂ ಎಂದು ಹೇಳುವುದು. ನಾವು ಯಾವುದೇ ಆಹಾರವನ್ನು ಸೇವಿಸುವ ಮೊದಲು ಅದನ್ನು ದೇವರಿಗೆ ಅರ್ಪಿಸಬೇಕು. ದೇವರಿಗೆ ಅರ್ಪಿಸಬೇಕು ಎಂಬ ಭಾವ ನಮ್ಮಲ್ಲಿದ್ದರೆ ನಾವು ಅದನ್ನು ನ್ಯಾಯವಾಗಿ ಸಂಪಾದಿಸಿರಬೇಕು. ಅದನ್ನು ಶುಚಿಯಾಗಿ ಮಾಡಿರಬೇಕು. ಅದನ್ನು ಪ್ರೀತಿಯಿಂದ ಭಗವಂತನಿಗೆ ನೀಡಬೇಕು. ಆಗ ಅವನು ಅದನ್ನು ಸ್ವೀಕರಿಸುತ್ತಾನೆ. ಆಹಾರ ಭಗವಂತನ ಪ್ರಸಾದವಾದಾಗಲೇ ಶುದ್ಧವಾಗುವುದು. ಆ ಶುದ್ಧ ಆಹಾರವನ್ನು ತಿಂದರೆ ನಮ್ಮಲ್ಲಿ ಸತ್ವಗುಣ ವೃದ್ಧಿಯಾಗುವುದು. ಸತ್ವಗುಣ ವೃದ್ಧಿಯಾದರೆ ಏಕಾಗ್ರತೆ ಸಿದ್ಧಿಸುವುದು. ಭಗವಂತನಲ್ಲಿ ಐಕ್ಯವಾಗಬೇಕಾದರೆ ಏಕಾಗ್ರತೆ ಸಿದ್ಧಿಸಬೇಕು. ಒಂದು ಕಡೆಯಿಂದ ದೇಹವೆಂಬ ಯಂತ್ರಕ್ಕೆ ಆಹಾರ ಕೊಡುತ್ತೇವೆ. ಅದರ ಪರಿಣಾಮ ಮತ್ತೊಂದು ಕಡೆಯಿಂದ ಅದು ಪವಿತ್ರ ಆಲೋಚನೆ ಎಂಬ ಶಕ್ತಿ ನೀಡುವುದು. ಆ ಶಕ್ತಿಯಿಂದ ನಾವು ಭಗವಂತನನ್ನು ಪಡೆಯಲು ಸಾಧ್ಯ. ಯಾವಾಗ ದೇವರನ್ನು ಮರೆಯುತ್ತೇವೆಯೋ ಆಗ ನಾವು ನಾಶ ಮಾಡಿಕೊಳ್ಳುವ ವರವನ್ನು ಕೇಳಿಕೊಂಡು ನಾವು ನಾಶವಾಗಿ ಇತರರನ್ನೂ ನಾಶ ಮಾಡುತ್ತೇವೆ. ಈ ರೀತಿ ಆಗಬಾರದು. ಗೀತಾಜ್ಞಾನ ಯಜ್ಞದ ಮುಖಾಂತರ ನಮ್ಮ ಮನಸ್ಸನ್ನು ಪರಿಶುದ್ಧ ಮಾಡಿಕೊಳ್ಳೋಣ. ಹರಿ ಓಂ.